ಹಾಯ್ ಎವ್ರಿವನ್, ಗೃಹ ರುಚಿಗೆ ಸ್ವಾಗತ. ನಾನು ನಿಮ್ಮ ಕಾವ್ಯ. ನಾವಿವತ್ತು ಮಾಡೋಕೆ ಹೊರಟಿರೋ ರೆಸಿಪಿ ಹೆಸರು ಕಾಳು ಪಲ್ಯ. ಇದು ಡ್ರೈ ಆಗಿರುತ್ತೆ. ಸೊ ಇದನ್ನು ಮಾಡೋ ವಿಧಾನ ಹೇಗೆ ಅಂತ ನೋಡೋಣ ಬನ್ನಿ. ನೀವೆಲ್ಲಾದರೂ ಆಚೆ ಟ್ರಿಪ್ ಹೋಗ್ತೀರಾ, ಒನ್ ಡೇ ಟ್ರಿಪ್ಪು, ಆಚೆ ಏನೂ ತಿನ್ನೋದಿಲ್ಲ ಅಂತ ಅಂದರೆ ಈ ಪಲ್ಯ ಮಾಡಿಕೊಂಡ್ರೆ ಇದು ಏನೂ ಹಾಳಾಗೋದಿಲ್ಲ. ಹಾಗೆ ತುಂಬ ರುಚಿಯಾಗೂ ಇರುತ್ತೆ ಚಪಾತಿ ಜೊತೆ. ಬನ್ನಿ ಇವಾಗ ನೋಡೋಣ ಪಲ್ಯ ಮಾಡೋದು ಹೇಗೆ ಅಂತ. ಪಲ್ಯ ಮಾಡೋದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬಂದು ಹೆಸರು ಕಾಳು. ಇದನ್ನು ನಾಳೆ ಪಲ್ಯ ಮಾಡ್ತೀರಾ ಅಂದರೆ ರಾತ್ರಿನೇ ನೆನೆ ಹಾಕ್ಕೋಬೇಕು. ಮತ್ತು ಒಂದು ವಿಷಲ್ ಹೊಡ್ಸಿದ್ರೆ ಸಾಕು, ಬಿಕಾಸ್ ತುಂಬ ಮೆತ್ತಗಾದರೆ ಚೆನ್ನಾಗಿರಲ್ಲ ಪಲ್ಯ. ಈ ಕಪ್ಪಲ್ಲಿ 1 ಕಪ್ ಹೆಸರು ಕಾಳು ತೊಗೊಂಡಿದ್ದೀವಿ. 1 ವಿಷಲ್ ಹೊಡಿಸಿ ಇಟ್ಕೊಂಡಿದ್ದೀವಿ. 1 ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೇಕು. ಹಾಗೆ 1 ಟೊಮೆಟೊ ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೇಕು. ಸ್ವಲ್ಪ ಕೊತ್ತಂಬರಿ, 1 ಕಡ್ಡಿ ಕರಿಬೇವಿನ ಎಲೆ, ಹುಳಿಗೆ ಸ್ವಲ್ಪ ಹುಣಸೆ ಹುಳಿ ಹಾಕ್ತೀವಿ, ಅದು ಸ್ವಲ್ಪ ನೆನೆ ಇಟ್ಕೋಬೇಕು. ಸ್ವಲ್ಪ ಕಾಯಿ. ಇದೆಲ್ಲ ಪಲ್ಯ ಮಾಡೋಕ್ಕೆ. ನಾವು ರುಬ್ಕೊಳೋ ಐಟಮ್ ಏನು ನೋಡೋಣ. ಇದು ರುಬ್ಬಬೇಕು ಮಿಕ್ಸಿ ಮಾಡೋಕ್ಕೆ. 10 to 12 ಹಸಿಮೆಣಸಿನ್ಕಾಯಿ, 7 to 8 ಬೆಳ್ಳುಳ್ಳಿ, ಸ್ವಲ್ಪ ಕಾಯಿ ಹಾಕ್ಕೊಂಡು ಮಿಕ್ಸಿ ಮಾಡಬೇಕು. ಸೊ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು, ನಿಮಗೆ ಖಾರ ಜಾಸ್ತಿ ತಿನ್ನೋರಾದರೆ ಇನ್ನೊಂದು ಸ್ವಲ್ಪ ಮೆಣಸಿನ್ಕಾಯಿ ಹಾಕ್ಕೋಬೋದು. ಅರಿಶಿಣ, ಸಾಂಬಾರು ಪೌಡರು, ಸಾಲ್ಟ್, ರುಚಿಗೆ ತಕ್ಕಷ್ಟು ಉಪ್ಪು, ಗುರಾಳ್ ಪುಡಿ. ಇದು ಹುಚ್ಚೆಳ್ಳು ಪುಡಿ ಅಂತಾರೆ ಈ ಸೈಡ್, ತುಮಕೂರು ಸೈಡು, ಬೆಂಗಳೂರು ಸೈಡವರು. ಸೊ ಇದನ್ನು ಮಾಡ್ಕೊಳೋದು ಹೇಗೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಇದನ್ನು ಆಲ್ಮೋಸ್ಟ್ ಎಲ್ಲ ಪಲ್ಯಗಳಿಗೂ ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು. ಒಂದು ಪ್ಯಾನಿಗೆ 2 to 3 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ, ಸಾಸಿವೆ, ಜೀರಿಗೆ, ಕರಿಬೇವು ಹಾಕ್ಕೊಂಡು, ಆನಿಯನ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಮತ್ತು ಟೊಮೆಟೊನ ಮೆತ್ತಗಾಗೋವರೆಗೂ ಚೆನ್ನಾಗಿ ಬಾಡಿಸ್ಬೇಕು. ಇವಾಗ ಜಾರ್ಗೆ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕಾಯಿ ಹಾಕ್ಕೊಂಡು ಮಿಕ್ಸಿ ಮಾಡಬೇಕು. ಇದು ತರಿಯಾಗಿ ರುಬ್ಕೋಬೇಕು. ನೆಕ್ಸ್ಟ್ ಇವಾಗ ಅದು ಟೊಮೆಟೊ ಆನಿಯನ್ ಬೆಂದಾಗಿದೆ. ಸೊ ಹೆಸರು ಕಾಳನ್ನ ಆ್ಯಡ್ ಮಾಡ್ತಾಯಿದ್ದೀವಿ. ನೋಡಿ, ಮಸಾಲೆ ಈ ರೀತಿ ತರಿಯಾಗಿ ರುಬ್ಕೋಬೇಕು. ತುಂಬ ಪೇಸ್ಟ್ ಆದರೆ ಚೆನ್ನಾಗಿರಲ್ಲ. ಈ ಥರ ಒಡ್ಕ ಥರ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದನ್ನು ಆ್ಯಡ್ ಮಾಡಿಕೊಂಡು ಸಾಲ್ಟ್ ಹಾಕಿ ಇವಾಗ ಸ್ಪೈಸಸ್ನ ಆ್ಯಡ್ ಮಾಡೋದು. ಗುರಾಳ್ ಪುಡಿ 2 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡ್ರೆ ಸಾಕು. ಸಾಂಬಾರು ಪೌಡರ್ 1 ಟೇಬಲ್ ಸ್ಪೂನು, ಅರಿಶಿಣ 1/4 ಟೇಬಲ್ ಸ್ಪೂನು, ಹುಳಿಗೆ ಸ್ವಲ್ಪ ಹುಣಸೆ ಹುಳಿ ಹಾಕ್ಕೊಂಡು ನೋಡಿ ಟೇಸ್ಟು, ಉಪ್ಪು, ಖಾರ, ಹುಳಿ ಎಲ್ಲ ಹೇಗಿದೆ ನೋಡಿಕೊಂಡು ನೀವು ಬೇಕಂದ್ರೆ ಇನ್ನೊಂದು ಸ್ವಲ್ಪ ಹುಳಿ ಆ್ಯಡ್ ಮಾಡ್ಕೋಬೋದು. ಲಾಸ್ಟಲ್ಲಿ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ತೆಂಗಿನಕಾಯಿ, ಸ್ವಲ್ಪ ಕೊತ್ತಂಬರಿ ಹಾಕಿ ಲಿಡ್ನ ಕ್ಲೋಸ್ ಮಾಡ್ಕೊಂಬಿಡೋಣ. ಫ್ಲೇಮು ಮೀಡಿಯಮಲ್ಲಿ ಇರಲಿ. 10 to 15 ಮಿನಿಟ್ಸ್ ಬೇಯಕ್ಕೆ ಬಿಟ್ಟು ಬನ್ನಿ ಇವಾಗ ನೋಡೋಣ. ಬಿಸಿಯಾದ ಹೆಸರು ಕಾಳು ಪಲ್ಯ ರೆಡಿಯಾಗಿದೆ. ಇದು ಕಾಂಬಿನೇಷನ್ ಆಗಿ ಚಪಾತಿ, ರೊಟ್ಟಿ, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ ಬೇಕಾದರೂ ಚೆನ್ನಾಗಿರುತ್ತೆ. ಸೊ ಇದು ಒನ್ ಆಫ್ ಮೈ ಫೇವ್ರೆಟ್ ಪಲ್ಯ. ಹೆಲ್ತಿಗೆ ತುಂಬ ಒಳ್ಳೆಯದು. ಮಕ್ಳಿಗೂ ಅಷ್ಟೇ, ಹಾಗೆ ತಿನ್ನಿ ಅಂದರೆ ತಿನ್ನಲ್ಲ. ಸೊ ಈ ಥರ ಮಾಡಿಕೊಟ್ರೆ ಚೆನ್ನಾಗಿ ತಿಂತಾರೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ,